ಬಾರಿ ಹೇಳ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಕಾಂಗ್ರೆಸ್ನವರು ಒಂದು ಸುಳ್ಳನ್ನೇ 100 ಬಾರಿ ಹೇಳ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಸುಳ್ಳು ಆರೋಪಗಳನ್ನು ಮಾಡೋದು, ಆ ಸುಳ್ಳು ಆರೋಪಗಳನ್ನೇ 100 ಸಾರಿ ಹೇಳೋದು, ಅದನ್ನ ಸತ್ಯ ಮಾಡಲಿಕ್ಕೆ ಸುಳ್ಳು ಹೇಳಿ 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 ಸತ್ಯ ಮಾಡ್ತಕ್ಕಂಥ ಬಿಜೆಪಿಯವರು ಅದನ್ನೇ ಪ್ರಯತ್ನಗಳನ್ನ ಮಾಡ್ತಕ್ಕಂಥದನ್ನ ಇವತ್ತು ಮಾಡ್ತಾ ಇದ್ದಾರೆ. ಸೇರಿ ದಿವಂಗತ ಮಾಜಿ ಪ್ರಧಾನಿ ಶ್ರೀಮತಿ ಸೋನಿಯಾ ಗಾಂಧಿ, ದಿವಂಗತ ಮಾಜಿ ಪ್ರಧಾನಿ ಶ್ರೀಮತಿ ಸೋನಿಯಾ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಚಿಕ್ಕಮಗಳೂರು ಎಲೆಕ್ಷನ್ ಅಲ್ಲಿ ಯಾರು ಆ ಲಕ್ಷಣವನ್ನು ನಾವು ನೋಡೋದು. ಉಡುಪಿ ಚಿಕ್ಕಮಗಳೂರು ಬೈ ಎಲೆಕ್ಷನ್, ಲೋಕಸಭಾ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅನ್ನ ಜನ ಕಿತ್ತೊಗಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಅನ್ನ ಜನ ಕಿತ್ತೊಗಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಸಾರಿ, ಬಿಜೆಪಿ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತೇಳಿ ಜನ ಇವತ್ತು ಕರ್ನಾಟಕದ ಜನ ತೀರ್ಮಾನ ಮಾಡಿದ್ದಾರೆ. ಸ್ಟೇಜ್ ಮ್ಯಾಗ ಕುಂತಿದ್ದವರೆಲ್ಲ ಗಡ ಗಡ ನಡುಗೋದ್ರು. ಅಲ್ಲ, ನಾವು ಮಾಡ್ತಾ ಇರೋದು ಕಾಂಗ್ರೆಸ್ ಸಮಾವೇಶನ, ಬಿಜೆಪಿ ಸಮಾವೇಶನ. ಕಾಂಗ್ರೆಸ್ ಸಮಾವೇಶದಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ನೇ ಕಿತ್ತೊಗಿತೀನಿ ಅಂತ ಆಯ್ತಲ್ಲ ಸಿದ್ದರಾಮಣ್ಣ. ನಾವು ವಸಿ ನೋಡ್ಕೊಂಡು ಮಾತಾಡೋದಲ್ವೇ ಅಂತ ಕೇಳ್ತಾನುವೆ. ಆಯ್ತು ಅಂತ ತಿರಿಕಂಡ್ ತಪ್ಪಾಯ್ತು ಕಣ್ರಪ್ಪ, ಬೆಳಿಗ್ಗೆ ಟಿಫನ್ ಮಾಡಿರ್ಲಿಲ್ಲ, ಹಂಗಾಗಿ ಸ್ವಲ್ಪ ಮದರ್ ಬೋರ್ಡ್ ಒಳಗೆ ಮಿಸ್ಟೇಕ್ ಆಗಿಬಿಟ್ಟು. ನವೆಂಬರ್ 1ರಂದು ಕಾರ್ಮಿಕರ ದಿನಾಚರಣೆ. ಶಾಕ್ ಆಗ್ಬೇಡಿ, ನಮ್ಮ ಸಿಎಂ ಸಿದ್ದರಾಮಯ್ಯ ಅವರೇ ಇದನ್ನ 2 ಬಾರಿ ಪುನರುಚ್ಚರಿಸಿದ್ರು. ಮೆಟ್ರೋ ರೀಚ್ 3Bಗೆ ಚಾಲನೆ ನೀಡಿದ ಬಳಿಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಷಣದ ವೇಳೆ ಈ ರೀತಿ ತಪ್ಪಾಗಿ ಹೇಳಿದ್ರು. ಆ ಬಳಿಕ ಯಾರೋ ಹಿಂದೆ ಇದ್ದವರು ಕೂಗಿ ಮೇ ಅಂತ ಹೇಳಿದ್ದಕ್ಕೆ ತಮ್ಮ ತಪ್ಪನ್ನ ಸರಿಪಡಿಸಿಕೊಂಡ್ರು. ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ. ಇಡೀ ಜಗತ್ತಿನಾದ್ಯಂತ ನವೆಂಬರ್ 1ನೇ ತಾರೀಕು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಕಾರ್ಮಿಕರ ಸಮಸ್ಯೆಗಳನ್ನು ಚರ್ಚೆ ಮಾಡಿ, ಕಾರ್ಮಿಕರ ಭದ್ರತೆ, ಕಾರ್ಮಿಕರ ಯೋಗಕ್ಷೇಮ, ಅವರ ಆರೋಗ್ಯ, ಅವರ ಸೇವೆ, ಇಂಥ ಅನೇಕ ವಿಚಾರಗಳಿಗೆ ಅವರಿಗೆ ಭದ್ರತೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ನವೆಂಬರ್ 1ನೇ ತಾರೀಕನ್ನ ಮೇ ದಿನಾಚರಣೆಯನ್ನಾಗಿ ನಾವು ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. ಈ ದೇಶದ ಪ್ರಧಾನಮಂತ್ರಿ ವಾಜಪೇಯಿ ಅವರು ಸಂಪೂರ್ಣವಾಗಿ ರೈತರನ್ನ ಮರೆತಿದ್ದಾರೆ. ನರೇಂದ್ರ ಮೋದಿ ಸಂಪೂರ್ಣವಾಗಿ ರೈತರನ್ನ ಮರೆತಿದ್ದಾರೆ.